ಅಹಮದಾಬಾದ್ನಲ್ಲಿ ಮೊನ್ನೆ ಒಂದು ವಿಮಾನ ಪತನ ಆಯಿತು. ಆ ಪತನ ಆದಂಥ ವಿಮಾನಕ್ಕೆ ಏನಾಗಿತ್ತು? ಪತನ ಆಗೋದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಏಕಕಾಲದಲ್ಲಿ ಎರಡು ಎಂಜಿನ್ ವಿಫಲ ಆಗಲು ಕಾರಣ ಏನು? ಒಂದು ವಿಮಾನದಲ್ಲಿ ಎರಡು ಎಂಜಿನ್ಗಳಿರ್ತವೆ. ಒಂದು ಎಂಜಿನ್ ಕೈ ಕೊಟ್ಟರೂ ಕೂಡ ಇನ್ನೊಂದು ಎಂಜಿನ್ ಆರಾಮಾಗಿ ಟೇಕ್ ಆಫ್ ಮಾಡ್ಬೋದು, ಲ್ಯಾಂಡಿಂಗ್ ಕೂಡ ಮಾಡ್ಬೋದು. ಅಷ್ಟು ವ್ಯವಸ್ಥೆ ಇದೆ ವಿಮಾನದಲ್ಲಿ. ಏಕಕಾಲದಲ್ಲಿ ಏಕಾಏಕಿ ಎರಡು ಎಂಜಿನ್ ವಿಫಲ ಆಗೋದಕ್ಕೆ ಕಾರಣ ಏನಾಗಾದ್ರೆ ವಿಮಾನದಲ್ಲಿ ಎಲೆಕ್ಟ್ರಿಕ್ ಅಥವಾ ಹೈಡ್ರಾಲಿಕ್ ವೈಫಲ್ಯ ಆಗಿತ್ತಾ? ವಿಮಾನದಲ್ಲಿ ಇಂಜಿನ್ ಮತ್ತು ಎಲೆಕ್ಟ್ರಿಕ್ ವೈಫಲ್ಯ ಆದಾಗ ರ್ಯಾಟ್ ಆಕ್ಟಿವ್ ಆಗುತ್ತೆ. ರ್ಯಾಟ್ ಅಂದರೆ ರಾಮ್ ಏರ್ ಟರ್ಬೈನ್ ಎಂದರ್ಥ. ಎಂಜಿನ್ ವೈಫಲ್ಯದ ವೇಳೆ ಆಟೋಮೆಟಿಕ್ ಆಗಿ ರ್ಯಾಟ್ ಕಾರ್ಯಾರಂಭ ಮಾಡುತ್ತೆ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನ ಹೊರಟಾಗಲೇ ರ್ಯಾಟ್ ಆಕ್ಟಿವ್ ಆಗಿತ್ತು. ವಿಮಾನ ಮೇಲೇರಲು ಸಾಧ್ಯವಾಗದ ಸನ್ನಿವೇಶದಲ್ಲಿ ರ್ಯಾಟ್ ಆಕ್ಟಿವ್ ಆಗಿಬಿಡುತ್ತೆ. ತುರ್ತಾಗಿ ಇಂಧನ ಉತ್ಪಾದನೆಗೆ ರ್ಯಾಟ್ ನೆರವಾಗುವ ಸಾಧನ. ವಿಮಾನ ವೇಗವಾಗಿ ಸಾಗುವಾಗ ಗಾಳಿಯ ವೇಗ ಬಳಸಿ ಇಂಧನ ಉತ್ಪಾದನೆ ಮಾಡುತ್ತೆ. ತುರ್ತು ಸಮಯದಲ್ಲಿ ವಿಮಾನದಲ್ಲಿ ದೀಪಗಳು ಆನ್ ಆಗಲು ನೆರವಾಗುತ್ತೆ. ವಿಮಾನದಲ್ಲಿ ಎಲೆಕ್ಟ್ರಾನಿಕ್ ವೈಫಲ್ಯ ಆದಾಗಲೂ ರ್ಯಾಟ್ ನೆರವಾಗುತ್ತೆ. ಅಹಮದಾಬಾದ್ನಲ್ಲಿ ಪತನವಾದ ವಿಮಾನಕ್ಕೆ ಏನಾಗಿತ್ತು? ಯಾಕೆ ಎಂಜಿನ್ ವಿಫಲವಾಗುವುದಕ್ಕೆ ಕಾರಣ ಏನು? ಅದೆಲ್ಲದರ ಬಗ್ಗೆ ಗಮನಿಸ್ತಾ ಇದ್ದೀವಿ ನಾವು. ವಿಮಾನದಲ್ಲಿ ಎಲೆಕ್ಟ್ರಿಕ್ ಅಥವಾ ಹೈಡ್ರಾಲಿಕ್ ವೈಫಲ್ಯ ಆಗಿತ್ತಾ? ವಿಮಾನದಲ್ಲಿ ಇಂಜಿನ್ ಆ್ಯಂಡ್ ಎಲೆಕ್ಟ್ರಿಕ್ ವೈಫಲ್ಯ ಆದಾಗ ರ್ಯಾಟ್ ಆಕ್ಟಿವ್ ಆಗುತ್ತೆ. ರ್ಯಾಟ್ ಅಂದರೆ ರ್ಯಾಮ್ ಏರ್ ಟರ್ಬೈನ್ ಅಂತ ಹೇಳಿ ಅರ್ಥ. ರ್ಯಾಟ್ ಏರ್ ಟರ್ಬೈನ್. ಎಂಜಿನ್ ವೈಫಲ್ಯದ ವೇಳೆ ಆಟೋಮೆಟಿಕ್ ಆಗಿ ರ್ಯಾಟ್ ಕಾರ್ಯಾರಂಭ ಮಾಡುತ್ತೆ. ಎಂಜಿನ್ ಏನಾದರೂ ಕೈ ಕೊಟ್ಟರೆ ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ರ್ಯಾಟ್ ಕಾರ್ಯಾರಂಭ ಮಾಡುತ್ತೆ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನ ಹೊರಟಾಗಲೇ ರ್ಯಾಟ್ ಆಕ್ಟಿವ್ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ ನೋಡಿ. ವಿಮಾನ ಮೇಲೇರಲು ಸಾಧ್ಯವಾಗ್ತಾ ಇಲ್ಲ, ಆ ಸಂದರ್ಭದಲ್ಲಿ ಆಕ್ಟಿವ್ ಆಗಿತ್ತು. ವಿಮಾನ ಮೇಲೇರಲು ಸಾಧ್ಯವಾಗದ ಸನ್ನಿವೇಶದಲ್ಲಿ ರ್ಯಾಟ್ ಆಕ್ಟಿವ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ತುರ್ತಾಗಿ ಇಂಧನ ಉತ್ಪಾದನೆಗೆ ರ್ಯಾಟ್ ನೆರವಾಗುವ ಸಾಧನ. ಇಂಧನ ಉತ್ಪಾದನೆಗೆ ಇದು ನೆರವಾಗುತ್ತಂತೆ. ವಿಮಾನ ವೇಗವಾಗಿ ಸಾಗುವಾಗ ಗಾಳಿಯ ವೇಗ ಬಳಸಿ ಇಂಧನ ಉತ್ಪಾದನೆ ಮಾಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಅಹಮದಾಬಾದ್ನಲ್ಲಿ ಆದಂಥ ಈ ದುರ್ಘಟನೆಗೆ ಇಡೀ ಭಾರತವೇ ಮಮ್ಮಲ ಮರಗಿತ್ತು. ಇದಕ್ಕೆ ಕಾರಣ ಏನು ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಇದೇನು ರ್ಯಾಟ್ ಅಂತ ಅಂದ್ರೆ? ಆಯ್ತಾ, ವಿಮಾನದಲ್ಲಿ ಇಲಿ ಸೇರ್ಕೊಂಡ್ಬಿಟ್ಟಿತ್ತ ಅಂದ್ರೆ ರ್ಯಾಟ್ ಆಕ್ಟಿವ್ ಆಗ್ಬಿಟ್ಟಿತ್ತ ಅಂತ ಸಾಮಾನ್ಯವಾಗಿ ತಮಾಷೆ ಮಾಡೋದು ಉಂಟು. ಆದ್ರೆ ಈ ಒಂದು ಘಟನೆಯಲ್ಲಿ ಏನಾಗಿದೆ ಅಂದ್ರೆ ರ್ಯಾಟ್ ಅಂದ್ರೆ ಒಂದು ಸಿಂಪಲ್ ಭಾಷೆನಲ್ಲಿ ಹೇಳೋದಾದ್ರೆ ಇದು ವಿಮಾನದ ಯಾವುದೇ ರೀತಿಯಾದಂತ ಇಂಜಿನ್ ವೈಫಲ್ಯ ಆದಾಗ ಅಥವಾ ಎಲೆಕ್ಟ್ರಾನಿಕ್ ವೈಫಲ್ಯ ಆದಾಗ ತಾನಾಗಿ ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳುವಂತ ಸಾಮರ್ಥ್ಯ ಉಳ್ಳ ಅಂತ ಒಂದು ಯಂತ್ರ. ಈ ಯಂತ್ರಕ್ಕೆ ಒಂದು ಇಂಗ್ಲಿಷ್ ಅಲ್ಲಿ ರ್ಯಾಮ್ ಏರ್ ಟರ್ಬೈನ್ ಅಂತ ಕರೀತಾರೆ. ಅಂದ್ರೆ ಈ ಯಂತ್ರ ಏನಾಗುತ್ತೆ, ವಿಮಾನದ ಕೆಳಭಾಗದಲ್ಲಿ ಅಂದ್ರೆ ರೆಕ್ಕೆಯ ಕೆಳಭಾಗದಲ್ಲಿ ಒಂದು ಸಣ್ಣ ಒಂದು ಉಪಕರಣ ಆಕ್ಟಿವ್ ಆಗುತ್ತೆ. ಅದು ಯಾವ ರೀತಿ ಒಂದು ವಿಮಾನದಲ್ಲಿ ಚಕ್ರ ಕೆಳಗಡೆ ಇಳಿಯುತ್ತೋ ಅದೇ ರೀತಿ ಚಕ್ರದ ಪಕ್ಕದಲ್ಲಿ ಈ ಒಂದು ಸಣ್ಣ ಉಪಕರಣ ಕೆಳಗಿಳಿಯುತ್ತೆ. ಈ ಮೂಲಕ ವಿಮಾನ ಏನು ವೇಗವಾಗಿ ಸಾಗುವಾಗ ಗಾಳಿಯ ಘರ್ಷಣೆ ಇರುತ್ತೆ, ಆ ಗಾಳಿಯನ್ನೇ ಬಳಸಿಕೊಂಡು ಇಂಧನವನ್ನ ಅಂದ್ರೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ವಿಮಾನದಲ್ಲಿ ತುರ್ತು ಲೈಟ್ ಗಳನ್ನ ಆನ್ ಮಾಡುತ್ತೆ. ಏನೊಂದು ಈ ವಿಮಾನದಲ್ಲಿ ಒಬ್ಬನೇ ಒಬ್ಬ ಪ್ರಯಾಣಿಕ ಬದುಕುಳಿದ, ಆತ ಹೇಳ್ದ ವಿಮಾನದಲ್ಲಿ ತುರ್ತಾಗಿ ಕೆಂಪು ಮತ್ತೆ ಹಸಿರು ಬಣ್ಣದ ಲೈಟ್ಗಳು ಬೆಳಗ್ತು ಅಂತ. ಆ ಲೈಟ್ಗಳು ಬೆಳಗಕ್ಕೆ ಕಾರಣ ಈ ರ್ಯಾಟ್ ಆಕ್ಟಿವ್ ಆಗಿದೆ ಅಂತ. ಅಂದ್ರೆ ಈ ಮೂಲಕ ತಿಳಿದು ಬರೋದೇನಂದ್ರೆ ಅಹಮದಾಬಾದಲ್ಲಿ ಪತನವಾದ ವಿಮಾನದಲ್ಲಿ ಎಲೆಕ್ಟ್ರಿಕ್ ಅಥವಾ ಹೈಡ್ರಾಲಿಕ್ ವೈಫಲ್ಯ ಆಗಿರ್ಬೋದು, ಜೊತೆಗೆ ಎರಡು ಇಂಜಿನ್ಗಳು ವೈಫಲ್ಯ ಆಗಿರ್ಬೋದು ಅನ್ನೋದ್ರ ಸಂಕೇತ ಇದು. ಅಂದ್ರೆ ರ್ಯಾಟ್ ಆಕ್ಟಿವ್ ಆಗಿದೆ. ಈ ಮೂಲಕ ರ್ಯಾಟ್ ಆಕ್ಟಿವ್ ಆಗದೆ ಸಾಮಾನ್ಯ ಸಂದರ್ಭದಲ್ಲಿ ಇಂಜಿನ್ಗಳ ವೈಫಲ್ಯ ಆದಾಗ ಅಥವಾ ಎಲೆಕ್ಟ್ರಾನಿಕ್ ವೈಫಲ್ಯ ಆದಾಗ. ಈ ಪ್ರಕರಣದಲ್ಲಿ ಇಂಜಿನ್ ವೈಫಲ್ಯ ಆಗಿರೋದು ಮೇಲ್ನೋಟ ಕಂಡು ಬರ್ತಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಜೊತೆಗೆ ಎಲೆಕ್ಟ್ರಿಕಲ್ ವೈಫಲ್ಯ ಕೂಡ ಆಗಿರಬಹುದು ಅಂತ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಮತ್ತೆ ತುರ್ತು ಸಮಯದಲ್ಲಿ ವಿಮಾನಗಳು ದೀಪ ಆನ್ ಆಗಕ್ಕೆ ನೆರವಾಗುತ್ತೆ ಈ ಒಂದು ರ್ಯಾಟ್. ಇದೇ ರ್ಯಾಟ್ ಈಗ ಅಂದ್ರೆ ಕೇವಲ 30 ಸೆಕೆಂಡ್ಗಳ ಕಾಲ ಇದು ಆಕ್ಟಿವ್ ಆಗಿತ್ತು. 30 ಸೆಕೆಂಡ್ಗಳಲ್ಲೇ ವಿಮಾನ ಪತನವಾಯಿತು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಏನೊಂದು ಈ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಆ ಬ್ಲಾಕ್ ಬಾಕ್ಸ್ ನ ಮಾಹಿತಿಯನ್ನ ಒಂದೊಂದೇ ಪರಿಶೀಲನೆ ಮಾಡ್ತಿರೋ ಸಂದರ್ಭದಲ್ಲಿ ತಜ್ಞರಿಗೆ ಹೊಸ ವಿಷಯಗಳು ಬೆಳಕಿಗೆ ಬರ್ತಾ ಹೋಗ್ತಾ ಇದೆ. ರಾಮ್, ಓಕೆ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.